ಹಾಯ್ ಆಲ್, ಇವತ್ತಿನ ವ್ಲಾಗ್ ಬಜ್ಜಿ ಹಿಟ್ಟು. ನಮ್ಮ ಮನೆಯಾಗ ಬಜ್ಜಿ ಅಂತೂ ಯಾರೂ ಜಾಸ್ತಿ ತಿನ್ನೋದಿಲ್ಲ, ಆಯಿಲಿ ಫುಡ್ನ. ಹಾಗಾಗಿ ಬಜ್ಜಿ ಹಿಟ್ಟನ್ನ ಎಷ್ಟು ಕಲಸಿದ್ರು ಅದು ಜಾಸ್ತಿ ಆಗಿಬಿಡ್ತು. ನಾವು ಸ್ವಲ್ಪ ವಡೆ ಮಾಡ್ಕೊಂಡು ಆಮೇಲೆ ಅದು ಹಿಟ್ಟು ಉಳಿದಿದ್ದ ಹಿಟ್ಟಿಗೆ ದೋಸೆ ಮಾಡ್ಕೋಬೇಕಂತೇಳಿ ಈರುಳ್ಳಿನ ಕಟ್ ಮಾಡಿ ಹಿಟ್ಟಿಗೆ ಸೇರಿಸ್ಕೊಂಡೆ. ಆ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಅದನ್ನು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೋಬೇಕು. ಅದನ್ನು ಆಮೇಲೆ ನೀವು ಈ ಥರ ದೋಸೆ ಮಾಡ್ಕೊಂಡು ತಿಂದರೆ ಸಾಫ್ಟ್ ದೋಸೆ ಎಂದೂ ಮಾಡಿರೋದಂಥ ದೋಸೆ ರೆಸಿಪಿ ರೆಡಿ ಆಗ್ತೈತಿ. ಆಮೇಲೆ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದು ಹಿಟ್ಟು ದೋಸೆ ಹಿಟ್ಟು ಆ ಥರ ಸ್ವಲ್ಪ ಇರಬೇಕು, ಆ ಥರ ಲೈಟಾಗಿ ಇದ್ದರೆ ಆಯಿತು. ಒಂದು 5-10 ನಿಮಿಷ ಅದನ್ನು ಮುಚ್ಚಿಬಿಡ್ರಿ. ಆಮೇಲೆ ನೀವು ಹಂಚ್ಕಾಯಿ ಹಾಕಿಟ್ಕೊಂಡು ಅದನ್ನ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊರಿ. ಆಮೇಲೆ ದೋಸೆ ಅಂತೂ ಸಾಫ್ಟಾಗಿ ಬರ್ತಾವೆ. ಸ್ವಲ್ಪ ಎಣ್ಣೆನೂ ಸ್ಪ್ರೆಡ್ ಮಾಡಿಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊರಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಂಗೆ ಗೊತ್ತಾಗತ್ತೆ ನಮ್ಮ ಏನು ತಪ್ಪು ಹಾಕಾಕತ್ತೈತಿ ಅಂತೇಳಿ. ನೋಡಿರಿ, ಕಲರು ಕೂಡ ಚೆನ್ನಾಗಿ ಬಂದೈತಿ. ನೀವು ಇದನ್ನ ಆಲೂಗಡ್ಡೆ ಪಲ್ಯ ಜೊತೆ, ಚಟ್ನಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ನಾನು ಜಸ್ಟ್ ಚಟ್ನಿ ಅಷ್ಟೇ ಮಾಡಿದ್ದೆ. ಅದಕ್ಕೆ ನೀವು ಉಳ್ಳಾಗಡ್ಡಿ ಅಷ್ಟೇ ಸೇರಿಸ್ಕೋಬೋದು ಅಥವಾ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೋಬೋದು. ಇಲ್ಲ ಹಸಿಮೆಣಸಿನ್ಕಾಯಿದು ಖಾರ ಅದನ್ನು ಸೇರಿಸ್ಕೋಬೋದು. ಆಮೇಲೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.